ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಆರೋಗ್ಯಕರವಾದಂಥ ಒಂದು ಹೆಲ್ದಿ ಆಗಿರುವಂಥ ಮತ್ತು ಸ್ಟ್ರೆಂತ್ ಬರುವಂಥ ಒಂದು ಡ್ರಿಂಕನ್ನು ಮಾಡಿ ತೋರ್ಸಕತ್ತೀನಿ. ಈ ನೀವು ಯೋಗಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಕುಡಿಬೋದು, ಮತ್ತು ಏನಾದರೂ ವರ್ಕೌಟ್ ಮಾಡೋರು ಕೂಡ ಇದನ್ನು ಮುಂಚೆ ಕುಡಿದು ನಂತರ ವರ್ಕೌಟ್ ಮಾಡೋದ್ರಿಂದ ನಿಮ್ಗೆ ಸಾಕಷ್ಟು ಸ್ಟ್ರೆಂತ್ ಸಿಗುತ್ತೆ. ಹಾಗಿದ್ರೆ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತೇಳಿ ನೋಡೋಣ ಅಂತ ಬರ್ರಿ. ಇದಕ್ಕೆ ಒಂದು ಬೌಲಷ್ಟು ನಾನಿಲ್ಲಿ ಹುರುಗಡಲೆ ಅಥವಾ ನಾವು ಈ ಕಡೆ ಪುಟಾಣಿ ಅಂತ ಕರಿತೀವಿ. ಇದು ಇಡೀದು ದುಂಡಂದಿರುತ್ತಲ್ಲ ಅದನ್ನು ಬೇಕಾದರೂ ತೊಗೋಬೋದು. ಈ ರೀತಿ ಪುಟಾಣಿ ಇರೋದನ್ನು ಬೇಕಾದರೂ ತೊಗೋಬೋದು. ಮತ್ತು ಒಂದು 5 ಬಾದಾಮ್ಗಳನ್ನು ನಾನು ರಾತ್ರಿ ನೆನೆ ಇಟ್ಕೊಂಡಿದ್ದೆ, ಮತ್ತು ಅದ್ರ ಮೇಗಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ರಿ. ಮತ್ತು ಒಂದು 4 ಅಕ್ರೂಟ್ಗಳನ್ನು ಹಾಕ್ಕೊಂಡಿನಿ. ಇದನ್ನು ಕೂಡ ರಾತ್ರಿ ನಾನು ನೆನೆದಕ್ಕೆ ಇಟ್ಕೊಂಡಿದ್ದೆ, ಇದನ್ನು ನೆನೆಸಾಕೋಬೇಕು. ಮತ್ತು 7 ರಿಂದ 8 ಗೋಡಂಬಿಗಳನ್ನು ನೆನೆ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಮತ್ತು ಒಂದು 5 ರಿಂದ 6 ಖರ್ಜೂರ, ಇದರದ್ದು ಬೀಜನೆಲ್ಲ ತೆಕ್ಕೊಳ್ರಿ. ಇದನ್ನೇನು ನೆನೆಸಿಟ್ಕೊಳೋದೇನು ಬೇಡ, ಇದನ್ನು ಡೈರೆಕ್ಟಾಗಿ ಹಾಕ್ಕೋಬೇಕು. ಇದರದ್ದು ಬೀಜನೆಲ್ಲ ತೆಕ್ಕೊಂಡು ಕಾಸ ಇದಕ್ಕೆ ಸೇರಿಸ್ಕೊಳ್ರಿ. ಮತ್ತು ಒಂದು 2 ಬಾಳೆಹಣ್ಣುಗಳನ್ನು ಇದಕ್ಕೆ ಸೇರಿಸ್ಕೊಳಕತ್ತೀನಿ. ನಾನಿಲ್ಲೇ ಮಾಡ್ತಾ ಇರೋದು ಒಂದು ಇಬ್ಬರಿಗೆ ಆಗುವಷ್ಟು ಡ್ರಿಂಕ್ಸನ್ನು ಮಾಡಕತ್ತೀನಿ ನಾನು. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಎಲ್ಲದರದ್ದು ಪ್ರಮಾಣನ ಜಾಸ್ತಿ ಮಾಡ್ಕೊಳ್ರಿ. ಹುರಿಗಡಲೆ ಬಾದಾಮಿ ಬೀಜಕ್ಕಿಂತ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಇದರೊಳಗೆ ಸಾಕಷ್ಟು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಐರನ್ನು, ಫೈಬರು, ವಿಟಮಿನ್ಸು, ಮಿನರಲ್ಸ್ ಸಾಕಷ್ಟು ಸಮೃದ್ಧವಾಗಿರುತ್ತೆ ಈ ಹುರುಗಡ್ಲೆ ಒಳಗೆ. ಮತ್ತು ಇದು ಶುಗರ್ ಇದ್ದವ್ರಿಗಂತೂ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಮತ್ತು ರಕ್ತ ಕೂಡ ಇದು ಹೆಚ್ಚಿಗೆ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಮತ್ತು ಮಲಬದ್ಧತೆ ಕಡಿಮೆ ಮಾಡುತ್ತೆ. ಇದೆಲ್ಲ ನಾನು ಹೇಳ್ತಾ ಇಲ್ಲ, ಸಾಕಷ್ಟು ತಿಳಿದಂಥ ತಜ್ಞರು ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಾರೆ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಇದು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅಂತಂದೇಳಿ ಈ ಡ್ರಿಂಕ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ನೋಡಿರಿ, ಈಗ 1-2 ಬಾಳೆಹಣ್ಣುಗಳನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ. ಎಲ್ಲ ಸೇರಿ ಒಂದು ಬೌಲ್ ಆಯ್ತು ನೋಡ್ರಿ. ಇದು ಈ ರೀತಿಯಾಗಿ ಒಂದು ಬೌಲ್ ಒಳಗೆ ಹಾಕ್ಕೊಳ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳಕತ್ತೀನಿ. ಮಿಕ್ಸಿ ಜಾರಿಗೆ ಎಲ್ಲನೂ ಸೇರಿಸ್ಕೊಳ್ರಿ. ಈ ರೀತಿಯಾಗಿ ಅಷ್ಟನ್ನು ಸೇರಿಸ್ಕೊಳ್ರಿ. ಮತ್ತು ಇದಕ್ಕೆ 1-2 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ರಿ. ಈ ರೀತಿಯಾಗಿ 2 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ರಿ. ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೀನಿ. ನೀವು ಶುಗರ್ ಇದ್ದವ್ರು ಬೆಲ್ಲ ಸಕ್ಕರೆ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬೆಲ್ಲ ಹಾಕ್ಕೊಂಡಿರುತ್ತೆ ಬಹಳ ರುಚಿ ಅನಿಸುತ್ತೆ. ಬರೀ ಖರ್ಜೂರಕ್ಕೆ ಸ್ವಲ್ಪ ಸಪ್ಪೆ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಬೆಲ್ಲ ಸೇರಿಸ್ಕೊಂಡಿರ್ತೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿರಿ, ಇದನ್ನೆಲ್ಲ ನುಣ್ಣಗೆ ಈ ರೀತಿ ರುಬ್ಕೊಂಡು ಬರಬೇಕು. ನೋಡಿರಿ, ಈ ರೀತಿಯಾಗಿ ಸಣ್ಣ ಆಗುತ್ತಿದೆ. ಇಷ್ಟು ಸಣ್ಣ ಮಾಡ್ಕೊಂಡು ಬರಬೇಕು ನೀವು ಇದನ್ನು. ನಿಮ್ಗೆ ಇನ್ನೂ ಸ್ವಲ್ಪ ನೀರಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲುಗಳನ್ನು ಜಾಸ್ತಿ ಹಾಕ್ಕೊಳ್ರಿ. ನಾನು ಈಗ ನೋಡಿರಿ 1-2 ಕಪ್ನಷ್ಟು ಆಗೈತಿದೆ. 1 ಕಪ್ ತೊಗೊಂಡಿನಿ. ಆ ಕಪ್ಪಿಗೆ ಇದನ್ನು ಸರ್ವ್ ಮಾಡ್ಕೊಳಕತ್ತೀನಿ. ಪ್ರತಿದಿನ ಬೆಳಗ್ಗೆ ನೀವು ಇದನ್ನು ಕುಡಿತಾ ಬಂದ್ರಿ ಅಂದ್ರೆ ನಿಮ್ಗೆ ಸಾಕಷ್ಟು ಆರೋಗ್ಯದೊಳಗೆ ಇಂಪ್ರೂವ್ಮೆಂಟ್ ಅನಿಸ್ತೈತಿ. ನಿಮ್ಗೆ ವೀಕ್ನೆಸ್ ಅನ್ಸಕತ್ತಿತ್ತು, ಇಲ್ಲ ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಈ ಥರ ಏನಾದರೂ ಪೇನ್ಸ್ಗಳಿದ್ರೆ ಇದೆಲ್ಲ ಹೋಗಿ ಒಂದು ದೇಹದೊಳಗೆ ಶಕ್ತಿ ಬರುತ್ತೆ ನೋಡಿರಿ. ನೀವು ಈ ಡ್ರಿಂಕನ್ನು ಕುಡಿದ್ರಂತರ ಖಂಡಿತವಾಗ್ಲೂ ಬೆಳಗ್ಗೆ ಎದ್ದು ನೀವು ಇದನ್ನು 1 ವಾರ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ ಇದ್ರದ್ದು ರಿಸಲ್ಟ್. ಇದ್ರ ಮೇಲೆ ಒಂದು ಸ್ವಲ್ಪ ಪಿಸ್ತಾನ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಬೇಕು ಅಂದರೆ ಹಾಕ್ಕೊಳ್ರಿ, ಬೇಡ ಅಂದರೆ ಹಂಗೆ ಕುಡಿದ್ರೂ ನಡೀತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಆರೋಗ್ಯಕರವಾದಂಥ ಮತ್ತು ರುಚಿಯಂತೂ ಅದ್ಭುತವಾಗಿರ್ತೈತ್ರಿ. ಇದು ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.